ನಾವ ಪ್ರೀವಿಯಸ್ ವಿಡಿಯೋದಾಗ ಬುಕ್ ಮೈ ಶೋದ ಲೋ ಲೆವೆಲ್ ಡಿಸೈನ್ ಎಂಟಿಟೀಸ್ ಯಾವ್ಯಾವ ಇನ್ವಾಲ್ವ್ ಅದಾವ ಎಂಟಿಟೀಸ್ ನಡಬರ್ಕಿನ ರಿಲೇಶನ್ಶಿಪ್ ಯಾವ ರೀತಿ ಐತಿ ಅಂತ ಹೇಳಿ ನೋಡಿದೀವಿ. ಈ ವಿಡಿಯೋದಾಗ ನಾವ ಬುಕ್ ಮೈ ಶೋದಾಗ ಕನ್ಕರೆನ್ಸಿ ಪ್ರಾಬ್ಲಮ್ ಯಾವ ರೀತಿ ಉಂಟಾಕೈತಿ, ಆಮೇಲೆ ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕ ಅನ್ನೋದು ನೋಡೋಣ ಅಂತ. ಆಮೇಲೆ ಕೋಡ್ ವಾಕ್ ಥ್ರೂ ಆಫ್ ದ ಬುಕ್ ಮೈ ಶೋ ನೋಡೋಣ ಅಂತ. ಕಂಕರೆನ್ಸಿ ಯಾವ ರೀತಿ ಆಕರ್ ಆಗ್ತೈತಿ ಅಂತಂದ್ರೆ, ಈಗ ಯೂಸರ್ ಬಂದು ಸೀಟ್ ನಂಬರ್ 30 ಬುಕ್ ಮಾಡಿದ, ಆಮೇಲೆ ಅದ ಟೈಮ್ದಾಗ ಯೂಸರ್ ಟೂನು ಅದನ್ನ ಬುಕ್ ಮಾಡಿದ ಅಂತಂದ್ರೆ ಏನಾಗ್ತೈತಿ ಅಂತಂದ್ರೆ ಕಂಕರೆನ್ಸಿ ಪ್ರಾಬ್ಲಮ್ ಆಗ್ತೈತಿ. ಇದನ್ನ ನಾವು ಹ್ಯಾಂಡಲ್ ಮಾಡ್ಲಿಕ್ಕೆ ಏನಾಗ್ತೈತಿ ಅಂದ್ರೆ ಸೇಮ್ ಸೀಟ್ ಯೂಸರ್ ಒನ್ಗ ಯೂಸರ್ ಟೂಗ ಅಲೋಕೇಟ್ ಆಗ್ತೈತಿ. ಇನ್ನೊಂದು ಸಿನಾರಿಯೋ ಏನಂತಂದ್ರೆ ಯೂಸರ್ ಬಂದ್ಬಿಟ್ಟ ಸೀಟ್ 30ನ ಸೆಲೆಕ್ಟ್ ಮಾಡಿ ಪೇಮೆಂಟ್ ಮಾಡಕ್ ಪ್ರೊಸೀಡ್ ಆಗ್ಯಾನ, ಆದ್ರೆ ಅವ್ನಿನ್ನ ಪೇಮೆಂಟ್ ಕಂಪ್ಲೀಟ್ ಆಗಿಲ್ಲ. 2 ನಿಮಿಷ ಆಗಿಂದ ಯೂಸರ್ ಟೂ ಬಂದ, ಅವಾಗ ಅವಂಗ ಸೀಟ್ ನಂಬರ್ 30 ಬುಕ್ ಆಗೈತಿ ಅಂತ ಹೇಳಿ ಕಾಣಿಸ್ಬೇಕ. ಇವೆರಡು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನ ನಾವ ಹ್ಯಾಂಡಲ್ ಮಾಡ್ಬೇಕು ಬುಕ್ ಮೈ ಶೋದಾಗ. ಫಸ್ಟ್ ಪ್ರಾಬ್ಲಮ್ ಕನ್ಕರೆನ್ಸಿ ಯಾವ ರೀತಿ ಹ್ಯಾಂಡಲ್ ಮಾಡ್ತೀವಿ ಅಂತಂದ್ರ ಯೂಸಿಂಗ್ ಲಾಕ್ಸ್ ಹ್ಯಾಂಡಲ್ ಮಾಡ್ತೀವಿ. ಆರ್ ಡಿ ಬಿ ಎಂ ಎಸ್ ದಾಗ 2 ಟೈಪ್ ಆಫ್ ಲಾಕ್ಸ್ ಅದಾವ, ಪೆಸಿಮಿಸ್ಟಿಕ್ ಲಾಕ್, ಆಪ್ಟಿಮಿಸ್ಟಿಕ್ ಲಾಕ್ ಅಂತ ಹೇಳಿ. ಪೆಸಿಮಿಸ್ಟಿಕ್ ಲಾಕ್ ದಾಗ ಏನ್ ಮಾಡ್ತೀವಿ ಅಂತಂದ್ರೆ ಎಂಟೈರ್ ರೋ ಅಥವಾ ಎಂಟೈರ್ ಟೇಬಲ್ ನ ಲಾಕ್ ಮಾಡ್ತೀವಿ. ಈಗ ಯೂಸರ್ ಬಂದ ಸೀಟ್ ಅನ್ನುವಂತ ಟೇಬಲ್ ದಾಗಿನ ಸೀಟ್ 30 ಅದನ್ನ ಅವೈಲಬಲ್ ಇದ್ದು ಬುಕ್ ಮಾಡ್ಬೇಕು ಅಂತ ಟ್ರೈ ಮಾಡಾಕತ್ತಿದ್ದ ಅಂದ್ರೆ ಅವ್ನ್ ಎಂಟೈರ್ ಆ ರೋ ನ ಲಾಕ್ ಮಾಡಿರ್ತೀವಿ. ಎಲ್ಲಿ ತನ ಆ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಗಂಗಿಲ್ಲ ಅಲ್ಲಿ ತನ ಯಾವ್ದು ಟ್ರಾನ್ಸಾಕ್ಷನ್ ಅದನ್ನ ರೀಡ್ ಆಗ್ಲಿ ಅಥವಾ ರೈಟ್ ಮಾಡಾಕ ಆಗಂಗಿಲ್ಲ. ಇದಕ್ಕೆ ಏನಂತ ಕರೀತಾರ ಅಂದ್ರೆ ಪೆಸಿಮಿಸ್ಟಿಕ್ ಲಾಕ್ ಅಂತ ಹೇಳಿ ಕರೀತಾರ. ಇದ್ರದ್ ಅಡ್ವಾಂಟೇಜ್ ಏನಂತಂದ್ರೆ ಡಾಟಾ ಕನ್ಸಿಸ್ಟೆನ್ಸಿ ಮೇಕ್ ಶೋರ್ ಮಾಡ್ತೈತಿ. ಡಿಸ್ಅಡ್ವಾಂಟೇಜ್ ಏನಂತಂದ್ರೆ ಪರ್ಫಾರ್ಮೆನ್ಸ್ ಇಂಪ್ಯಾಕ್ಟ್ ಆಕೈತಿ, ಯಾಕಂದ್ರೆ ಎಂಟೈರ್ ರೋ ಅಥವಾ ಟೇಬಲ್ ನ ನಾವ್ ಏನ್ ಮಾಡಿರ್ತೀವಿ, ಲಾಕ್ ಮಾಡಿರ್ತೀವಿ. ಆಪ್ಟಿಮಿಸ್ಟಿಕ್ ಲಾಕ್ ಯಾವ ರೀತಿ ವರ್ಕ್ ಆಗ್ತೈತಿ ಅಂದ್ರ ಆಪ್ಟಿಮಿಸ್ಟಿಕ್ ಲಾಕ್ ದಾಗ ನಾವು ರೋ ಜೊತೆ ಆ ರೋದ್ ವರ್ಷನ್ ಮೇಂಟೈನ್ ಮಾಡಿರ್ತೀವಿ. ಯೂಸರ್ ಒನ್ ಬಂದ್ ಆ ರೋ ನ ರೀಡ್ ಮಾಡಿದಂದ್ರೆ ಅವ್ನ ಕರೆಂಟ್ ವರ್ಷನ್ ಆಫ್ ದ ರೋ ನ ರಿಟರ್ನ್ ಮಾಡಿರ್ತೀವಿ. ಹಂಗ ಯೂಸರ್ ಟೂ ಬಂದ್ ಆ ರೋ ನ ರೀಡ್ ಮಾಡಿದ್ರೆ ಕರೆಂಟ್ ವರ್ಷನ್ ಆಫ್ ರೋ ನ ಅವಂಗ ರಿಟರ್ನ್ ಮಾಡಿರ್ತೀವಿ. ಯೂಸರ್ ಒನ್ ಬಂದ್ ಯಾವಾಗ ಅಪ್ಡೇಟ್ ಮಾಡಕ್ ಟ್ರೈ ಮಾಡ್ತಾನಲ್ಲ ಆ ರೋ ನ, ಅವಾಗ ಪ್ರಿವಿಯಸ್ಲಿ ರೀಡ್ ಮಾಡಿದ ಆ ವರ್ಷನ್ ಏನೈತಿ ಆಮೇಲೆ ಕರೆಂಟ್ ವರ್ಷನ್ ಆಫ್ ದ ರೋ ಏನೈತಿ ಎರಡು ಮ್ಯಾಚ್ ಮಾಡ್ತೈತಿ. ಆರ್ ಡಿ ಬಿ ಎಂ ಎಸ್ ಎರಡು ಸೇಮ್ ಇತ್ತಂದ್ರೆ ಅಷ್ಟ ಯೂಸರ್ ಒನ್ ಗ ಆ ಟ್ರಾನ್ಸಾಕ್ಷನ್ ದಾಗ ಅದನ್ನ ಅಪ್ಡೇಟ್ ಮಾಡಕ್ ಬಿಡ್ತೈತಿ, ಇಲ್ಲ ಅಂತಂದ್ರೆ ಎರರ್ ಕೊಡ್ತೈತಿ. ಈಗ ಯೂಸರ್ ಒನ್ ನ ರೀಡ್ ಮಾಡಿದಾಗ ಪ್ರಿವಿಯಸ್ಲಿ ರೀಡ್ ಮಾಡಿದಾಗ ವರ್ಷನ್ ಒನ್ ಇತ್ತ, ಕರೆಂಟ್ ರೋ ವರ್ಷನ್ ಒನ್ ಐತಿ, ಎರಡು ಸೇಮ್ ಇರೋದ್ರಿಂದ ಯೂಸರ್ ಒನ್ ಈ ರೋ ನ ಅಪ್ಡೇಟ್ ಮಾಡ್ಬೋದು. ಅವಾಗ ಅಪ್ಡೇಟ್ ಮಾಡಿದ್ಮೇಲೆ ಸೀಟ್ ಅವೈಲಬಲ್ ಇದ್ದು ಬುಕ್ಡ್ ಮಾಡಿದ್ಮೇಲೆ ರೋದ್ ವರ್ಷನ್ ಟೂ ಅಂತ ಹೇಳಿ ಆಯ್ತು. ಯೂಸರ್ ಟೂನು ಅಪ್ಡೇಟ್ ಮಾಡಕ್ ಟ್ರೈ ಮಾಡಿದಂತಂದ್ರ ಅವಾಗ ಇನಿಷಿಯಲಿ ಯೂಸರ್ ಟೂ ರೀಡ್ ಮಾಡಿದಾಗ ವರ್ಷನ್ ಒನ್ ಅಂತ ಹೇಳಿತ್ತು. ಈಗ ಯೂಸರ್ ಟೂ ಇದನ್ನ ಅಪ್ಡೇಟ್ ಮಾಡೋದ್ರಿಂದ ರೋಲ್ ವರ್ಷನ್ ಏನಾಯ್ತು ಟೂ ಆತ. ಅವಾಗ ಇಲ್ಲಿ ವರ್ಷನ್ ಮಿಸ್ ಮ್ಯಾಚ್ ಆಗೋದ್ರಿಂದ ಈ ಟ್ರಾನ್ಸಾಕ್ಷನ್ ಫೇಲ್ ಆಗ್ತೈತಿ. ಈ ರೀತಿ ಆಪ್ಟಿಮಿಸ್ಟಿಕ್ ಲಾಕ್ ವರ್ಕ್ ಆಗ್ತೈತಿ. ಆಪ್ಟಿಮಿಸ್ಟಿಕ್ ಲಾಕ್ ಅಡ್ವಾಂಟೇಜ್ ಏನಂತಂದ್ರೆ ಪರ್ಫಾರ್ಮೆನ್ಸ್ ಇಂಪ್ಯಾಕ್ಟ್ ಆಗಂಗಿಲ್ಲ. ಇನ್ನು ನಾವು ರೀಡ್ ನ ಬ್ಲಾಕ್ ಮಾಡಾಕತ್ತಿಲ್ಲ, ಕಮಿಟ್ ಮಾಡೋ ಟೈಮ್ದಾಗ ಬೇಸಿಕಲಿ ಕನ್ಫಿಕ್ಸ್ ಏನಾರ ಅದಾವ ಅಂತ ಹೇಳಿ ಚೆಕ್ ಮಾಡ್ತೈತಿ. ಇನ್ ಕೇಸ್ ಕನ್ಫಿಕ್ಸ್ ಇತ್ತಂದ್ರ ಬೇಸಿಕಲಿ ಆ ಟ್ರಾನ್ಸಾಕ್ಷನ್ ಫೇಲ್ ಮಾಡ್ತೈತಿ. ನಮ್ ಕೇಸ್ದಾಗ ನಾವು ಆಪ್ಟಿಮಿಸ್ಟಿಕ್ ಲಾಕ್ ಯೂಸ್ ಮಾಡ್ಕೊಳಕತ್ತೀವ. ಇನ್ನು ಸೆಕೆಂಡ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಯಾವ ರೀತಿ ಅಡ್ರೆಸ್ ಮಾಡ್ತೀವಿ ಅಂತಂದ್ರ ಇನ್ ಕೇಸ್ ಯೂಸರ್ ಒನ್ ಬಂದ ಆ ಸೀಟ್ ನ ಸೆಲೆಕ್ಟ್ ಮಾಡಿ ಪೇಮೆಂಟ್ ಮಾಡೋ ಪ್ರೊಸೀಡ್ ಆಗಿದ್ದ ಅಂತಂದ್ರ ನಾವು 10 ನಿಮಿಷ ತಕ ಒಂದ್ಸಲ ಆ ಯೂಸರ್ ಬಂದ್ ಆ ಸೀಟ್ ನ ಸೆಲೆಕ್ಟ್ ಮಾಡದಂದ್ರ 10 ನಿಮಿಷ ತಕ ಆ ಸೀಟ್ ಬೇರೆ ಯೂಸರ್ಸ್ ಬುಕ್ಡ್ ಅಂತ ಹೇಳಿ ತೋರಿಸ್ಬೇಕ. ಅದ್ರ ಸಲುವಾಗಿ ನಾವ ರೆಡಿಸ್ ಯೂಸ್ ಮಾಡ್ಕೋತೀವಿ. ರೆಡಿಸ್ ಅನ್ನೋದು ಒಂದ ಇನ್ ಮೆಮರಿ ಕ್ಯಾಶಿಂಗ್ ಲೇಯರ್, ಕೀ ವ್ಯಾಲ್ಯೂ ಪೇರ್ ನಾವು ಮೇಂಟೈನ್ ಮಾಡ್ತೀವಿ ಅದ್ರೊಳಗ. ಸೊ ಅದ್ರೊಳಗ ಒಂದು ಆಪ್ಷನ್ ಐತಿ ಟಿ ಟಿ ಎಲ್ ಅಂತೇಳಿ, ಟೈಮ್ ಟು ಲಿವ್ ಅಂತೇಳಿ. ಒಂದು ಆಬ್ಜೆಕ್ಟ್ ನ ನಾವ ಆ ರೆಡಿಸ್ ಕ್ಯಾಶ್ ದಾಗ ಹಾಕಿದೀವಿ ಅಂದ್ರೆ 10 ನಿಮಿಷ ತನ ನಾವು ಟಿ ಟಿ ಎಲ್ ಸೆಟ್ ಮಾಡಿದೀವಿ ಅಂದ್ರೆ 10 ನಿಮಿಷ ತಕ ಆ ಆಬ್ಜೆಕ್ಟ್ ಇರ್ತೈತಿ. ಆ ಕನ್ಸೆಪ್ಟ್ ಯೂಸ್ ಮಾಡ್ಕೊಂಡು ನಾವು ಲಾಜಿಕ್ ಬರ್ಕೋಬಹುದು. ಸೊ 10 ನಿಮಿಷ ತಕ ಒಂದ್ಸಲ ಆ ಆಬ್ಜೆಕ್ಟ್ ರೆಡಿಸ್ ಆಗಿರೋದ್ರಿಂದ 10 ನಿಮಿಷ ತನ ಅದರ್ ಯೂಸರ್ಸ್ಗೆ ಅದು ಬುಕ್ಡ್ ಅಂತ ಹೇಳಿ ತೋರಿಸ್ತೀವಿ. ಈ ರೀತಿ ನಾವು ಟಿ ಟಿ ಎಲ್ ಯೂಸ್ ಮಾಡ್ಕೊಂಡ ನಾವು ಸೆಕೆಂಡ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನ ಅಡ್ರೆಸ್ ಮಾಡ್ತೀವಿ. ಈಗ ನಾವು ನೆಕ್ಸ್ಟ್ ಕೋಡ್ ವಾಕ್ ಥ್ರೂ ಆಫ್ ದ ಬುಕ್ ಮೈ ಶೋ ನೋಡೋಣ ಅಂತ. ನಮ್ದ ಫಸ್ಟ್ ಕ್ಲಾಸ್ ಮೂವಿದಾಗ ಮೂವಿ ಐಡಿ ಐತಿ, ಮೂವಿ ನೇಮ್ ಐತಿ, ಮೂವಿ ಡ್ಯೂರೇಷನ್ ಇನ್ ಮಿನಿಟ್ಸ್, ಅದ್ರ ಗೆಟರ್ಸ್ ಅಂಡ್ ಸೆಟರ್ಸ್ ಅದಾವ. ಮೂವಿ ಕಂಟ್ರೋಲರ್ ದಾಗ ಸಿಟಿ ವರ್ಸಸ್ ಮೂವೀಸ್ ಅನ್ನೋದೊಂದು ಮ್ಯಾಪ್ ಐತಿ, ಆಲ್ ಮೂವೀಸ್ ಅಂತ ಹೇಳಿ ಒಂದು ಲಿಸ್ಟ್ ಐತಿ. ಇದ್ರೊಳಗ ಮೂವಿ ಕಂಟ್ರೋಲ್ದಾಗ ನಾವು ಆಡ್ ಮೂವಿ ಮಾಡ್ಬೋದು, ಮೂವಿ ಆಮೇಲೆ ಸಿಟಿ ಆಸ್ ಎ ಪ್ಯಾರಾಮೀಟರ್ ಕೊಡ್ತೀವಿ ನಾವ. ಇಲ್ಲಿ ಮೂವಿನ ನಾವ ಈ ಆಲ್ ಮೂವೀಸ್ ಅನ್ನುವಂತ ಲಿಸ್ಟ್ ದಾಗ ಆಡ್ ಮಾಡ್ಬೇಕು, ಹಂಗ ಸಿಟಿ ವರ್ಸಸ್ ಮೂವಿದಾಗ ನಾವ್ ಏನ್ ಮಾಡ್ಬೇಕ ಅದನ್ನ ಆಡ್ ಮಾಡ್ಬೇಕ.
ನಾವು ಸ್ಟಾರ್ಟಿಂಗ್ ಆಲ್ ಮೂವೀಸ್ ಡಾಟ್ ಆಡ್ ಮೂವಿ ಅಂತ ಹೇಳಿ ಮಾಡಿದ್ರು ಹೊಸ ಮೂವಿ ನಾವು ಆಡ್ ಮಾಡಿದೀವ. ಈಗ ಆಲ್ರೆಡಿ ಬೆಂಗಳೂರದಾಗ ಫಾರ್ ಎಕ್ಸಾಂಪಲ್ ಪುಷ್ಪ 2 UIR ರನ್ ಹಾಕತ್ತಾವ. ಈಗ ಹೊಸ ಮೂವಿ ಮ್ಯಾಕ್ಸ್ ಅಂತ ಹೇಳಿ ಬಂತ. ಈಗ ಬೆಂಗಳೂರದಾಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಮೂವಿ ಯಾವ ಅದಾವ ಅಂತ ಹೇಳಿ ಫೆಚ್ ಮಾಡಕ ಸಿಟಿ ವರ್ಸಸ್ ಮೂವೀಸ್ ಡಾಟ್ ಗೆಟ್ ಔಟ್ ಡಿಫಾಲ್ಟ್ ಬೆಂಗಳೂರು ಅಂತ ಹೇಳಿ ಕೊಡ್ತೀವಿ. ಈಗ ಬೆಂಗಳೂರದಾಗ ಮೂವೀಸ್ ಯಾವ್ಯಾವ ಅದಾವ ಪುಷ್ಪ 2 UI ಅಂತ ಹೇಳಿ ಬಂತು. ಈಗ ಹೊಸ ಮೂವಿ ಯಾವ್ದು ಆಡ್ ಮಾಡ್ಬೇಕನ್ನಾಗ್ತೀವಿ ನಾವು ಮ್ಯಾಕ್ಸ್, ಅದಕ್ಕೆ ಮೂವೀಸ್ ಡಾಟ್ ಆಡ್ ಮ್ಯಾಕ್ಸ್ ಅಂತ ಹೇಳಿ ಆಯ್ತಾ. ಆಮೇಲೆ ನಾವ್ ಏನ್ ಮಾಡಕತ್ತೀವಿ ಸಿಟಿ ವರ್ಸಸ್ ಮೂವಿ ಡಾಟ್ ಪುಟ್ದಾಗ ಬೆಂಗಳೂರದಾಗ ಈ ಅಪ್ಡೇಟೆಡ್ ಲಿಸ್ಟ್ ನ ಆಸ್ ಎ ವ್ಯಾಲ್ಯೂ ಆಗಿ ಕೊಡಾಕತ್ತೀವಿ. ಈ ರೀತಿ ನಾವ್ ಏನ್ ಮಾಡಾಕತ್ತೀವಿ ಮ್ಯಾಪ್ನು ನಾವು ಅಪ್ಡೇಟ್ ಮಾಡಾಕತ್ತೀವಿ. ನೆಕ್ಸ್ಟ್ ಮೆಥಡ್ ಗೆಟ್ ಮೂವಿ ಬೈ ನೇಮ್. ಮೂವಿ ನೇಮ್ ಕೊಟ್ರ ಆ ಎಂಟೈರ್ ಮೂವಿ ಡೀಟೇಲ್ಸ್ ಬರ್ಬೇಕು ನಮಗ. ನಾವೆಲ್ಲಾ ಮೂವಿನ ಕ್ಲಿಕ್ ಮಾಡಾಕತ್ತೀವಿ. ಆ ಮೂವಿ ಈ ಎವ್ರಿ ಮೂವಿದ ಹೆಸರ ಆಮೇಲೆ ಇಲ್ಲಿ ಕೊಟ್ಟಿರುವಂತ ಹೆಸರನ್ನ ಮ್ಯಾಚ್ ಮಾಡಾಕ್ತಿವಿ. ಮ್ಯಾಚ್ ಆಯ್ತದ ನಾವು ಮೂವಿನ ರಿಟರ್ನ್ ಮಾಡ್ಕೊಳಕತ್ತೀವಿ. ಗೆಟ್ ಮೂವಿ ಬೈ ಸಿಟಿದಾಗ ಸಿಟಿ ಆಸ್ ಎ ಪ್ಯಾರಾಮೀಟರ್ ಕೊಡ್ತೀವಿ. ನಮ್ದು ಮ್ಯಾಪ್ ಐತಿ ಸಿಟಿ ವರ್ಸಸ್ ಮೂವೀಸ್ ದಾಗ. ಸಿಟಿ ವರ್ಸಸ್ ಮೂವೀಸ್ ಡಾಟ್ ಗೆಟ್ ಸಿಟಿ ಕೊಟ್ಟಿವಿ ಅಂದ್ರ ಇದ್ರೊಳಗಿರುವಂತ ಎಲ್ಲಾ ವ್ಯಾಲ್ಯೂಸ್ ರಿಟರ್ನ್ ಆಗ್ತೈತಿ. ಹಂಗ ನಾವು ರಿಮೂವ್ ಅಪ್ಡೇಟ್ ಮಾಡ್ತೀವಿ. ಈ ರೀತಿ ಇದ್ರೊಳಗ ಮೂವಿ ಮ್ಯಾಗಿರುವಂತ ಕ್ರೂಡ್ ಆಪರೇಷನ್ ಮೂವಿ ಕಂಟ್ರೋಲರ್ದಾಗ ಪರ್ಫಾರ್ಮ್ ಮಾಡ್ತೀವಿ. ನೆಕ್ಸ್ಟ್ ಕ್ಲಾಸ್ ಬಂದ್ಬಿಟ್ಟ ಥಿಯೇಟರ್ದಾಗ ಥಿಯೇಟರ್ ಐಡಿ ಐತಿ, ಅಡ್ರೆಸ್, ಆಮೇಲೆ ಸಿಟಿ, ಥಿಯೇಟರ್ದಾಗ ಸ್ಕ್ರೀನ್ಸ್ ಇರ್ತಾವ, ಶೂಸ್ ಇರ್ತಾವ, ಅದ್ರ ಗೆಟರ್ಸ್ ಅಂಡ್ ಸೆಟರ್ಸ್. ಕಂಟ್ರೋಲ್ದಾಗ ಆಲ್ ಥಿಯೇಟರ್ಸ್ ಆಮೇಲೆ ಸಿಟಿ ವರ್ಸಸ್ ಥಿಯೇಟರ್ ಮ್ಯಾಪ್ ಇರ್ತೈತಿ. ಸೇಮ್ ಕ್ರೂಡ್ ಆಪರೇಷನ್ ಆನ್ ಥಿಯೇಟರ್ ಇಲ್ಲಿ ಈ ಕ್ಲಾಸ್ದಾಗ ಪರ್ಫಾರ್ಮ್ ಮಾಡ್ತೀವ. ಇದ್ರಾಗ ಮತ್ತೆ ಹೆಲ್ಪರ್ ಕ್ಲಾಸಸ್ ಇರ್ತಾವ. ಅಂದ್ರ ಮೂವಿ ಸಿಟಿ ಕೊಟ್ಟಿವ ಅಂದ್ರ ಥಿಯೇಟರ್ದಾಗ ಆ ಮೂವಿ ಯಾವ ಶೋದಾಗ ರನ್ ಆಗ್ತೈತಿ ಅನ್ನುವಂಥದ್ದು ಈ ಮೆಥಡ್ ರಿಟ್ರೀವ್ ಮಾಡ್ತೈತಿ. ನೆಕ್ಸ್ಟ್ ಸ್ಕ್ರೀನ್ದಾಗ ಸ್ಕ್ರೀನ್ ಐಡಿ, ಸೀಟ್ಸ್ ಐತಿ, ಅದ್ರ ಗೆಟರ್ಸ್ ಅಂಡ್ ಸೆಟರ್ಸ್. ಸೀಟ್ದಾಗ ಸೀಟ್ ಐಡಿ, ರೋ, ಪ್ರೈಸ್, ಸೀಟ್ ನೇಮ್, ಸೀಟ್ ಕೆಟಗರಿ ಇರ್ತೈತಿ. ಸೀಟ್ ಕೆಟಗರಿ ಅನ್ನೋದು ಎನುಮರೇಷನ್, ಸಿಲ್ವರ್ ಆಯ್ತು, ಗೋಲ್ಡ್ ಆಯ್ತು, ಪ್ಲಾಟಿನಮ್ ಆಯ್ತು ಅನ್ನೋದು ಸೀಟ್ ಕೆಟಗರಿದ ವ್ಯಾಲ್ಯೂಸ್. ಶೋ ಹ್ಯಾಸ್ ಅ ಶೋ ಐಡಿ. ಶೋದಾಗ ಮೂವಿ ರನ್ ಆಗಿರ್ತೈತಿ. ಶೋದಾಗ ಎನ್ ನಂಬರ್ ಆಫ್ ಸ್ಕ್ರೀನ್ಸ್ ಇರ್ತಾವ. ಶೋ ಕ್ಯಾನ್ ರನ್ ಆನ್ ಎನ್ ನಂಬರ್ ಆಫ್ ಸ್ಕ್ರೀನ್. ಅದಕ್ಕೆ ಶೋ ಹ್ಯಾಸ್ ಅ ಲಿಸ್ಟ್ ಆಫ್ ಸ್ಕ್ರೀನ್ಸ್. ಶೋದಾಗ ಸ್ಟಾರ್ಟ್ ಟೈಮ್ ಇರ್ತೈತಿ, ಹಂಗ ಎಂಡ್ ಟೈಮ್ ಇರ್ತೈತಿ. ಶೋದಾಗ ಯಾವ್ಯಾವ ಸೀಟ್ಸ್ ಬುಕ್ ಆಗ್ಯಾವ ಅನ್ನುವಂತ ಇನ್ಫಾರ್ಮೇಶನ್ ನಾವು ಕೊಡ್ಬೇಕು ಯೂಸರ್ಗ. ಅದಕ್ಕೆ ಇದು ಬುಕ್ ಸೀಟ್ಸ್ ಐಡಿಸ್ ನಾವ ಡಿಸ್ಪ್ಲೇ ಮಾಡಕತ್ತೀವ. ಬುಕ್ಕಿಂಗ್ ಯಾವಾಗ್ಲೂ ಒಬ್ಬ ಯೂಸರ್ ಒಂದ್ ಸೀಟ್ ನ ಬುಕ್ ಮಾಡ್ಬೋದು. ಅದಕ್ಕ ಬುಕ್ಕಿಂಗ್ ದಾಗ ಯೂಸರ್ ಐತಿ. ಆಮೇಲೆ ಯಾವಾಗ್ಲೂ ಯೂಸರ್ ಒಂದು ಶೋನ ಬುಕ್ ಮಾಡ್ತಾನ. ಅದಕ್ಕೆ ಬುಕ್ಕಿಂಗ್ ಹ್ಯಾಸ್ ಅ ಶೋ. ಬುಕ್ಕಿಂಗ್ ಯೂಸರ್ ಏನ್ ಮಾಡ್ತಾನೆ ಎನ್ ನಂಬರ್ ಆಫ್ ಸೀಟ್ಸ್ ನ ಬುಕ್ ಮಾಡ್ಬೋದು. ಅದಕ್ಕೆ ಬುಕ್ ಸೀಟ್ಸ್ ಅಂತ ಹೇಳಿ ಒಂದು ಫೀಲ್ಡ್ ತಗೊಂಡಿವ್ ನಾವ. ಆಮೇಲೆ ಯಾವ ರೀತಿ ಯೂಸರ್ ಸೀಟ್ ಬುಕ್ ಮಾಡ್ಯಾನ, ಆಮೇಲೆ ಎಷ್ಟು ನಂಬರ್ ಆಫ್ ಸೀಟ್ಸ್ ಬುಕ್ ಮಾಡ್ಯಾನ, ಅದ್ರ ಮ್ಯಾಗ ನಾವೇನ್ ಮಾಡ್ತೀವ ಕಾಸ್ಟ್ ಕಂಪ್ಯೂಟ್ ಮಾಡ್ತೀವಿ. ಕಾಸ್ಟ್ ಕಂಪ್ಯೂಟ್ ಮಾಡಿ ಪೇಮೆಂಟ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ತೀವಿ. ಅದಕ್ಕೆ ಪೇಮೆಂಟ್ ದಾಗ ಪೇಮೆಂಟ್ ಐಡಿ ಐತಿ, ಅದರ ಡೀಟೇಲ್ಸ್ ಇರ್ಬೋದು. ಯಾವ ರೀತಿ ಪೇಮೆಂಟ್ ಮೋಡ್ ಯೂಸರ್ಗೆ ಸೆಲೆಕ್ಟ್ ಮಾಡ್ಕೋಬಹುದು, ಆ ಪೇಮೆಂಟ್ ಮೋಡ್ ಇನ್ಫಾರ್ಮೇಶನ್ ಕೊಡ್ಬೋದು ನಾವಿಲ್ಲಿ. ಸಿಟಿ ಬೆಂಗಳೂರ, ಡೆಲ್ಲಿ, ಚೆನ್ನೈ ಯಾವ ಸಿಟಿ ಇದಲ್ಲ ಅವನ್ನೆಲ್ಲಾನು ಎನುಮರೇಷನ್ ಆಗಿ ನಾವು ತಗೋಬಹುದಿಲ್ಲ. ನೆಕ್ಸ್ಟ್ ಯೂಸರ್ದಾಗ ಯೂಸರ್ ಐಡಿ, ಮೊಬೈಲ್ ನಂಬರ್, ಇಮೇಲ್ ಐಡಿ, ಸಿಟಿ, ಅದ್ರ ಗೆಟರ್ಸ್ ಅಂಡ್ ಸೆಟರ್ ಇರ್ತಾವ. ಯೂಸರ್ ಕಂಟ್ರೋಲರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಪರ್ಫಾರ್ಮಿಂಗ್ ಅ ಕ್ರೂಡ್ ಆಪರೇಷನ್ ಆನ್ ಯೂಸರ್. ನೆಕ್ಸ್ಟ್ ಬುಕ್ ಮೈ ಶೋ ಅನ್ನೋದು ಡ್ರೈವರ್ ಕ್ಲಾಸ್. ಇದ್ರೊಳಗ ಮೂವಿ ಕಂಟ್ರೋಲರ್, ಥಿಯೇಟರ್ ಕಂಟ್ರೋಲರ್, ಯೂಸರ್ ಕಂಟ್ರೋಲರ್ ಇರ್ತಾವ. ಇದ್ರೊಳಗ ನಾವು ಬುಕ್ ಮೈ ಶೋ ಇನಿಷಿಯಲೈಸ್ ಮಾಡ್ತೀವಿ. ಇದ್ರೊಳಗ ಯೂಸರ್ ಆಡ್ ಮಾಡ್ತೀವಿ, ಥಿಯೇಟರ್ ಕ್ರಿಯೇಟ್ ಮಾಡ್ತೀವಿ, ಥಿಯೇಟರ್ದಾಗ ಶೋ ಕ್ರಿಯೇಟ್ ಮಾಡ್ತೀವಿ, ಶೋದಾಗ ಸ್ಕ್ರೀನ್ ಕ್ರಿಯೇಟ್ ಮಾಡ್ತೀವಿ, ಸ್ಕ್ರೀನ್ದಾಗ ಸೀಟ್ ಕ್ರಿಯೇಟ್ ಮಾಡ್ತೀವಿ. ಅವೆಲ್ಲ ಆಪರೇಷನ್ ಇಲ್ಲಿ ಮಾಡ್ತೀವಿ. ಒಂದ್ಸಲ ಥಿಯೇಟರ್, ಮೂವಿ, ಸ್ಕ್ರೀನ್, ಸೀಟ್ಸ್ ಎಲ್ಲ ಕ್ರಿಯೇಟ್ ಆದ್ಮೇಲೆ ನಾವೇನ್ ಮಾಡ್ತೀವಿ ಕ್ರಿಯೇಟ್ ಬುಕ್ಕಿಂಗ್ ಮಾಡ್ಬೋದು ಯೂಸರ್. ಸೊ ಇಷ್ಟ ಬುಕ್ ಮೈ ಶೋದ ಲೋ ಲೆವೆಲ್ ಡಿಸೈನ್. ಈ ವಿಡಿಯೋ ನಿಮ್ಗ ಹೆಲ್ಪ್ಫುಲ್ ಆಗೈತಿ, ಹೊಸದೇನಾರ ತಿಳ್ಕೊಳಕತ್ತೀವಿ ಅಂತ ಹೇಳಿ ಅನಿಸ್ತಂದ್ರ ಈ ವಿಡಿಯೋ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಈ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.